ಅಭಿವೃದ್ಧಿ ಹೆಸರಲ್ಲಿ ಬೆಳಗಾವಿಯಲ್ಲಿ ಸಾರ್ವಜನಿಕರ ಹಣ ಲೂಟಿ ಆಗ್ತಾ ಇದೆ ಅನ್ನೋ ಗಂಭೀರ ಆರೋಪ ಕೇಳಿ ಬಂದಿದೆ. ಪಾಲಿಕೆ ಕಾಮಗಾರಿಗಳ ಮೇಲೆ ದಟ್ಟ ಅನುಮಾನ ಮೂಡಿರುವಂತದ್ದು, ನಿಯಮಗಳನ್ನ ಗಾಳಿಗೆ ತೂರಿ ಕಾಮಗಾರಿ ಮಾಡಿರುವ ಆರೋಪ ಕೇಳಿ ಬಂದಿದೆ. ಇದಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ. ಅಭಿವೃದ್ಧಿ ಹೆಸರಲ್ಲಿ ಸಾರ್ವಜನಿಕ ಹಣ ಲೂಟಿ, ಪಾಲಿಕೆ ಕಾಮಗಾರಿಗಳ ಮೇಲೆ ದಟ್ಟ ಅನುಮಾನ. ನಿಯಮ ಗಾಳಿಗೆ ತೂರಿ ಕಾಮಗಾರಿ ಮಾಡಿರುವ ಆರೋಪ ಕಣ್ಮುಚ್ಚಿ ಕುಳಿತ ಬೆಳಗಾವಿ ಮಹಾನಗರ ಪಾಲಿಕೆ ಅಧಿಕಾರಿಗಳು. ಗುತ್ತಿಗೆದಾರನ ಜೊತೆ ಅಧಿಕಾರಿಗಳ ಫಿಕ್ಸಿಂಗ್ ನಡೆದಿದ್ಯಾ? ಕಳಪೆ ಕಾಮಗಾರಿಗೆ ಗುತ್ತಿಗೆದಾರನಿಗೆ ಸಾಥ್ ನೀಡಿದ್ದಾರಾ ಅಧಿಕಾರಿಗಳು ಅನ್ನೋ ಗಂಭೀರ ಪ್ರಶ್ನೆ ಬಂದಿರುವಂತದ್ದು. ಗುಣಮಟ್ಟ ಪರಿಶೀಲನೆಯಲ್ಲಿ ದಗಾ, ಕಾಮಗಾರಿ ಮುಗಿದ್ರೂ ಭ್ರಷ್ಟರ ವಿರುದ್ಧ ಕ್ರಮವಿಲ್ಲ ಯಾಕೆ? ಬೆಳಗಾವಿಯಲ್ಲಿ ಅಭಿವೃದ್ಧಿ ಹೆಸರಲ್ಲಿ ಸಾರ್ವಜನಿಕ ಹಣ ಲೂಟಿ ಆಗ್ತಾ ಇದೆ ಅನ್ನೋ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. ಪಾಲಿಕೆ ಕಾಮಗಾರಿಗಳ ಮೇಲೆ ಗಂಭೀರ ಆರೋಪ, ನಿಯಮ ಗಾಳಿಗೆ ತೂರಿ ಕಾಮಗಾರಿ ಕಣ್ಮುಚ್ಚಿ ಕುಳಿತ ಬೆಳಗಾವಿ ಮಹಾನಗರ ಪಾಲಿಕೆ ಅಧಿಕಾರಿಗಳು. ಗುತ್ತಿಗೆದಾರನ ಜೊತೆ ಅಧಿಕಾರಿಗಳ ಫಿಕ್ಸಿಂಗ್ ನಡೆದಿದ್ಯಾ? ಕಳಪೆ ಕಾಮಗಾರಿಗೆ ಗುತ್ತಿಗೆದಾರನಿಗೆ ಸಾಥ್ ನೀಡಿದ್ದಾರಾ ಅಧಿಕಾರಿಗಳು ಅನ್ನೋ ಗಂಭೀರ ಪ್ರಶ್ನೆ ಬಂದಿರುವಂತದ್ದು. ಗುಣಮಟ್ಟ ಪರಿಶೀಲನೆಯಲ್ಲಿ ದಗಾ, ಕಾಮಗಾರಿ ಮುಗಿದ್ರೂ ಭ್ರಷ್ಟರ ವಿರುದ್ಧ ಕ್ರಮವಿಲ್ಲ ಯಾಕೆ ಅನ್ನೋ ಪ್ರಶ್ನೆ ಬಂದಿರುವಂತದ್ದು. ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಡೀತಾ ಇರೋ ವಿವಿಧ ಕಾಮಗಾರಿಗಳು ಇದೀಗ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿವೆ. ಕಾಮಗಾರಿಗಳಲ್ಲಿ ಕಳಪೆ ಗುಣಮಟ್ಟ, ನಿಯಮ ಉಲ್ಲಂಘನೆ ಸೇರಿದಂತೆ ಹಲವು ದೂರುಗಳು ಕೇಳಿ ಬಂದಿದ್ದರು. ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ವಿಶೇಷ ಅಂದ್ರೆ ಕಾಮಗಾರಿಗಳನ್ನ ಪರಿಶೀಲಿಸಬೇಕಾದ ಅಧಿಕಾರಿಗಳು ಗುತ್ತಿಗೆದಾರರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎನ್ನಲಾಗ್ತಿದೆ. ಇದರ ಜೊತೆಗೆ ಕಳಪೆ ಕಾಮಗಾರಿ ನಡೆಸೋಕೆ ಅನುಮತಿ ನೀಡಿರುವ ಬಗ್ಗೆಯೂ ಪ್ರಶ್ನೆಗಳು ಎದ್ದಿವೆ. ಗುಣಮಟ್ಟ ಪರಿಶೀಲನೆ ನಡೆಸಬೇಕಾದ ಅಧಿಕಾರಿಗಳು ಗುತ್ತಿಗೆದಾರರಿಗೆ ಸಹಾಯ ಮಾಡ್ತಿದ್ದಾರೆ ಎಂಬ ಗಂಭೀರ ಆರೋಪಗಳು ಕೇಳಿ ಬಂದಿವೆ. ಈ ಕುರಿತು ಶಿಸ್ತು ಕ್ರಮ ಜರುಗಿಸುವುದಾಗಿ ಈ ಹಿಂದೆ ಭರವಸೆ ನೀಡಲಾಗಿತ್ತಾದ್ರೂ ಕಾಮಗಾರಿಗಳು ಮುಗಿದ್ರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಅಧಿಕಾರಿಗಳ ನಡೆಯನ್ನ ಪ್ರಶ್ನಿಸುವಂತೆ ಮಾಡಿದೆ. ಈ ಕುರಿತು ಪ್ರತಿಕ್ರಿಯೆ ನೀಡಿದ ಪಾಲಿಕೆ ಆಯುಕ್ತ ಕಾರ್ತಿಕ್ ಎಂ, ಯಾವ ಕಾಮಗಾರಿ ಎಂದು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಆದ್ರೆ ಆಯುಕ್ತರಿಗೆ ಈ ಬಗ್ಗೆ ಮಾಹಿತಿ ನೀಡಲಾಗಿಲ್ವೇ ಅಥವಾ ಅವರು ಸಮರ್ಥನೆ ಮಾಡಿಕೊಳ್ಳಲು ಪ್ರಯತ್ನ ನಡೆಸ್ತಾ ಇದ್ದಾರೆ ಎಂಬ ಅನುಮಾನ ಇಲ್ಲಿ ಸಾರ್ವಜನಿಕ ವಲಯದಲ್ಲಿ ಮೂಡಿರುವಂತದ್ದು. ಒಟ್ಟಾರೆಯಾಗಿ ಬೆಳಗಾವಿ ಮಹಾನಗರ ಪಾಲಿಕೆಯ ಕಾಮಗಾರಿಗಳಲ್ಲಿನ ಈ ಬೆಳವಣಿಗೆಗಳು ಅಧಿಕಾರಿಗಳ ಕರ್ತವ್ಯ ಲೋಪ, ಭ್ರಷ್ಟಾಚಾರದ ಬಗ್ಗೆ ಅನುಮಾನ ಮೂಡಿಸಿವೆ. ಕೂಡಲೇ ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. बंद करून जाणं सांगतलं सर म्याले आमचं ना करे ವರ್ಕ್ ಮಾಡೋದು ಕೂಡ ನೀವು ಮರ್ತೋಗಿದ್ದೀರಿ ರೀ. ಇಲ್ಲಿ ಒಂದು ಸ್ವಲ್ಪ ಸೈಟ್ ಇಂಜಿನಿಯರ್ ಯಾರಿದ್ದಾರೆ ಕಳಿಸ್ಕೊಡಿ ನೋಡಿ. ಮೇಯರ್ ಅವರೇ ಮತ್ತು ಉಪಮೇಯರ್ ಅವರೇ ಸ್ಪಷ್ಟವಾಗಿ ಕಾನೂನು ಉಲ್ಲಂಘನೆ ಮಾಡ್ತಾ ಇರುವಂಥ ಅಧಿಕಾರಿಗಳ ಬಗ್ಗೆ ತಕ್ಷಣ ಎಚ್ಚೆತ್ಕೊಳ್ಬೇಕಾಗತ್ತೆ. ಇಲ್ಲಿ ನೋಡಿ ಯಾವ ರೀತಿ ಕಳ್ಳಾಟ ಮಾಡ್ತಾ ಇದ್ದಾರೆ ಅಂದರೆ ಯಾವುದು ಕೂಡ ಇಲ್ಲಿ ಮಟೀರಿಯಲ್ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಬಿಲ್ ತೆಗೆಯುವಂಥ ಕೆಲಸ
ಒಳಗೆ ಬಂದು ನನಗೆ ಅಂಕಲ್ ಸರ್ ಮ್ಯಾಲೆ ಎಮ್ಸನ್ ಹಾಕಿರಿ ವರ್ಕ್ ಮಾಡೋದು ಕೂಡ ನೀವು ಮರ್ತೋಗಿದ್ದೀರಿ ರೀ. ಇಲ್ಲಿ ಒಂದು ಸ್ವಲ್ಪ ಸೈಟ್ ಇಂಜಿನಿಯರ್ ಯಾರಿದ್ದಾರೆ ಕಳಿಸ್ಕೊಡಿ. ನೋಡಿ, ಮೇಯರ್ ಅವರೇ ಮತ್ತು ಉಪಮೇಯರ್ ಅವರೇ ಸ್ಪಷ್ಟವಾಗಿ ಕಾನೂನು ಉಲ್ಲಂಘನೆ ಮಾಡ್ತಾ ಇರುವಂಥ ಅಧಿಕಾರಿಗಳ ಬಗ್ಗೆ ತಕ್ಷಣ ಎಚ್ಚೆತ್ಕೊಳ್ಬೇಕಾಗತ್ತೆ. ಇಲ್ಲಿ ನೋಡಿ ಯಾವ ರೀತಿ ಕಳ್ಳಾಟ ಮಾಡ್ತಾ ಇದ್ದಾರೆ ಅಂದರೆ ಯಾವುದು ಕೂಡ ಇಲ್ಲಿ ಮಟೀರಿಯಲ್ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಬಿಲ್ ತೆಗೆಯುವಂಥ ಕೆಲಸ. ಒಳಗೆ ಬಂದು ನನಗೆ ಅಂಕಲ್ ಸರ್ ಮ್ಯಾಲೆ ಎಮ್ಸನ್ ಹಾಕಿರಿ ವರ್ಕ್ ಮಾಡೋದು ಕೂಡ ನೀವು ಮರ್ತೋಗಿದ್ದೀರಿ ರೀ. ಇಲ್ಲಿ ಒಂದು ಸ್ವಲ್ಪ ಸೈಟ್ ಇಂಜಿನಿಯರ್ ಯಾರಿದ್ದಾರೆ ಕಳಿಸ್ಕೊಡಿ. ನೋಡಿ, ಮೇಯರ್ ಅವರೇ ಮತ್ತು ಉಪಮೇಯರ್ ಅವರೇ ಸ್ಪಷ್ಟವಾಗಿ ಕಾನೂನು ಉಲ್ಲಂಘನೆ ಮಾಡ್ತಾ ಇರುವಂಥ ಅಧಿಕಾರಿಗಳ ಬಗ್ಗೆ ತಕ್ಷಣ ಎಚ್ಚೆತ್ಕೊಳ್ಬೇಕಾಗತ್ತೆ. ಇಲ್ಲಿ ನೋಡಿ ಯಾವ ರೀತಿ ಕಳ್ಳಾಟ ಮಾಡ್ತಾ ಇದ್ದಾರೆ ಅಂದರೆ ಯಾವುದು ಕೂಡ ಇಲ್ಲಿ ಮಟೀರಿಯಲ್ ಆಗ್ತಾ ಇಲ್ಲ. ಬೆಳಗಾವಿಯಲ್ಲಿ ನಡೆದಿರುವಂತಹ ಈ ಕಳಪೆ ಕಾಮಗಾರಿ ಬಗ್ಗೆ ನಾವು ಈ ಹಿಂದೆ ಕೂಡ ಸುದ್ದಿಯನ್ನ ಬಿತ್ತರಿಸಲಾಗಿತ್ತು. ಏನು ಈ ಸುದ್ದಿ ಮಾಡಿದ ನಂತರ ಇಂಜಿನಿಯರಿಂಗ್ ಏನಿದ್ದಾರೆ, ಬೆಳಗಾವಿ ಮಹಾನಗರ ಪಾಲಿಕೆಯ ಇಂಜಿನಿಯರಿಂಗ್ ಏನಿದ್ದಾರೆ, ನಮ್ಮ ವರದಿಗಾರರು ವರದಿ ಮಾಡುವಂತ ಸಂದರ್ಭದಲ್ಲಿ ಏನು ಅವರ ಮೇಲೆ ಒಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತ ಒಂದು ಆಡಿಯೋ ಕೂಡ ಇದೆ, ಬನ್ನಿ ನೋಡೋಣ. ಅವ್ರಿಗೆ ದುಡ್ಡು ಕೇಳತ್ತೀರಂತೆ, ರೆಕಾರ್ಡ್ ಮಾಡ್ಕೊಡ್ರಿ ಇದನ್ನು. ಯಾರು? ನಾನ್ ರೆಕಾರ್ಡ್ ಮಾಡ್ತೀನಿ ಇದನ್ನ. ಈಗ ಕರೆಕ್ಟ್ ಆಗಿ ನಾನ್ ರೆಕಾರ್ಡ್ ಮಾಡ್ತೀನಿ ಇದನ್ನ. ಯಾರು ನೀವು ದುಡ್ಡು ಕೇಳಿದಿರಂತ, ಅವ್ನಿಗೆ ದುಡ್ಡು ಕೇಳು ಅಂತಂದ್ ನೀವೇನೋ ನಮ್ ಕಾಂಟ್ರಾಕ್ಟರ್ ಹೆದರ್ಸಿದಿರಂತ. ನೀವು ಇಲ್ಲಿ ಕೇಳ್ರಿ ಒಂದ್ ನಿಮಿಷ. ಹಂಗ ಏನಾದ್ರು ಇದ್ರೆ ಹೋಗಿ ಕಂಪ್ಲೇಂಟ್ ಕೊಡು ಅಂತ ಹೇಳಿ ಸರ್. ತೊಂದ್ರೆ ಕಂಪ್ಲೇಂಟ್ ಕೊಡೋದಲ್ಲ, ನೀವು ಕಂಪ್ಲೇಂಟ್ ಕೊಡ್ರಿ. ನೀವು ದುಡ್ಡು ಕೇಳಿದಿರಂತ ಅವ್ನಿಗೆ, ಅವ್ನ ಏನಾದ್ರು ಇಲ್ಲ ನೀವೇನ್ ಮಾಡಿದಿರಿ ಅಂತಂದ್ರೆ ನಾನ್ ಕ್ವಾಲಿಟಿ ತೆಗಿತೀನಿ, ನಾನು ಅವ್ರಿಗೆ ಹೇಳ್ತೀನಿ ಇವ್ನಿಗೆ ಹೇಳ್ತೀನಿ ಅಂತ ನೀವು ಹೇಳಿದಿರಂತೆ. ಒಂದ್ ನಿಮಿಷ ಕೇಳ್ರಿ. ಹೌದು, ನಾವು ಇಂಜಿನಿಯರ್ ಸಂಬಂಧಪಟ್ಟಂತ ಇಂಜಿನಿಯರ್ಗೆ ತಿಳಿಸ್ತೀವಿ ಅಂತ ಹೇಳಿದ್ವಿ ಮಹಾನಗರ ಪಾಲಿಕೆ. ಹೇಳಿದಿರಿ, ಹೇಳೋದಕ್ಕಿಂತ ಮುಂಚೆ ಏನ್ ಮಾಡಿದಾರೆ ಅದನ್ನ ಹೇಳ್ರಿ. ನಾ ಮಧ್ಯಾಹ್ನ ನಿಮ್ ಜೊತೆ ಅವ್ರ ಜೊತೆ ಮಾತಾಡೋಕೆ ನಾ ಯಾಕ ಪಾಯಿಂಟ್ ಹೇಳಿಲ್ಲ ನಾನು. ಸರ್ ನೀವು ಕಂಪ್ಲೇಂಟ್ ಮಾಡ್ರಿ ಸರ್, ಅವ್ರಿಗೆ ಹೇಳ್ರಿ ಕಂಪ್ಲೇಂಟ್ ಕೊಡು ಅಂತ ಹೇಳ್ರಿ ಹೋಗಿ. ಏನಂತ ಹಿಂಗ ದುಡ್ಡು ಕೇಳಿದಾರು ಮೀಡಿಯಾದವ್ರು ಬಂದಂತ ಹೇಳಿ. ಆಯ್ತು, ನೀವು ಕಂಪ್ಲೇಂಟ್ ಕೊಡ್ರಿ, ನಾನು ಕಂಪ್ಲೇಂಟ್ ಕೊಡ್ತೀನಿ. ಈ ಕಡೆ ನೀವು ದುಡ್ಡು ಕೇಳಿದಾರಂತ, ನಿಮ್ ಹೆಸರು ನಿಮ್ ಡೀಟೇಲ್ಸ್ ನಾನು ಕಳ್ಸ್ರಿ, ನಾನು ಹೇಳ್ತೀನಿ ಅವ್ರಿಗೆ. ನೀವು ಸರ್ ಈಗ ನೋಡಿ, ನೀವು ಇನ್ನೊಂದು ಹೇಳ್ದ ನೀವು ಏನೋ ಕುಡ್ದು ಬಂದಿದ್ರ ಸೈಟಿಗೆ ಕುಡ್ದು ಬಂದು ನೀವು ಹಂಗಿಂಗಂತ ದುಡ್ಡು ಕೊಡ್ರಿ ಅಂತ ನೀವೇನೋ ಹೆದರ್ಸಿರಂತ ಅವ್ರಿಗೆ ಲೇಬರ್ಸ್ ಗಳಿಗೆ. ಒಂದ್ ನಿಮಿಷ ಕೇಳ್ರಿ. ಅಂದಿದ್ರಿ ನೀವು, ಇದು ನಿಜ ಇಲ್ವಾ? ಇದಕ್ಕೆ ಈ ತರ ನೀವು ಧಮಕಿ ಹಾಕೋದು, ಈ ತರ ಧಮಕಿ ಆಗ್ತಾ ಇಲ್ಲ ಬ್ರದರ್. ನಾನ್ ನಿಮ್ಗೆ ಬ್ರದರ್ ಅಂತ ಮಾತಾಡಿನಿ, ನಾನು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿನಿ. ತಪ್ಪು ನೀವು ಮಾತಾಡೋದು ತಪ್ಪು ಮಾತಾಡಿದ್ರಿ. ತಪ್ಪು ಮಾತಾಡ್ತಾ ಇಲ್ಲ, ನನಗೆ ಅವ್ನು ಹೇಳಿದನ್ನ ಕೇಳತ್ತೀನಿ. ನೀವೇನೋ ಕ್ವಾಲಿಟಿ ಅಂತ ಹೇಳ್ತಿದ್ರಲ್ಲ. ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಓ ಅಣ್ಣ, ನನಗೂ ಜವಾಬ್ದಾರಿ ಐತಿ. ನೀವು ಬೀಯಿಂಗ್ ಎ ರೆಸ್ಪಾನ್ಸಿಬಲ್ ಪರ್ಸನ್, ಬೀಯಿಂಗ್ ಎ ಪ್ರೆಸ್ ಪರ್ಸನ್, ನಿಮ್ಗೂ ರೆಸ್ಪಾನ್ಸಿಬಲ್ ಐತಿ ಮಾತಾಡೋದು. ನೀವೇನೋ ಕ್ವಶನ್ ಕೇಳ್ತೀರಿ ಅಂತಂದ್ರೆ ಅನ್ನೋಕ್ ಬರುದಿಲ್ಲ ಅದನ್ನ. ಇಲ್ಲಿ ಕೇಳ್ರಿ, ಒಂದ್ ನಿಮಿಷ ಕೇಳ್ರಿ. ಇವನ್ ಗೌರ್ಮೆಂಟ್ ಸರ್ವೆಂಟು ಏನ್ ಕೆಲಸ ಮಾಡ್ಬೇಕು ಅದನ್ನ ಮಾಡ್ಬೇಕು ಸರ್. ನಾವ್ ಏನಾದ್ರು ತಪ್ಪು ಮಾಡಿದ್ರೆ, ತಪ್ಪು ಅನ್ಸಿತ್ತಂದ್ರೆ ಹೋಗಿ ಕಂಪ್ಲೇಂಟ್ ಕೊಡ್ಬೇಕು ಕಾನೂನು ಪ್ರಕಾರ. ಏನಂತ ತಪ್ಪಾಡಿದ್ರ ಗೊತ್ತಿಲ್ಲ, ನೀವು ನನ್ ಕಂಪ್ಲೇಂಟ್ ಕೊಡ್ರಿ, ನಾನು ಅದ್ರ ಬಗ್ಗೆ ಆಕ್ಷನ್ ತಗೋತೀನಿ. ಕಂಪ್ಲೇಂಟ್ ಕೊಡ್ರಿ, ರಿಟರ್ನ್ ಕಂಪ್ಲೇಂಟ್ ಕೊಡ್ರಿ. ನೀವು ರಿಟರ್ನ್ ಕೊಡ್ರಿ ಅಂತ ಹೇಳ್ತಾ ಇದ್ರೆ ನನಗೂ ರಿಟರ್ನ್ ಕೊಡ್ರಿ. ನಾ ಅದ್ರ ಮೇಲೆ ಏನಿದೆ ಆಕ್ಷನ್ ತಗೋತೀನಿ. ಅದ್ರ ಮೇಲೆ ಬಿಲ್ ಪೇಮೆಂಟ್ ಮಾಡೋದಿಲ್ಲ ನಾನು. ಇಷ್ಟೇ ಬಿಟ್ಟು ಮತ್ತೇನ್ ಹೇಳಕ್ ಬರೋದಿಲ್ಲ. ಅದನ್ನ ಮಾಡಿ ಪೇಮೆಂಟ್ ಮಾಡೋದಿಲ್ಲ ನಾನು. ಮತ್ತೆ ಅಲ್ಲ, ಅಲ್ಲಿ ಕಳಪೆ ಕಾಮಗಾರಿ ಆಗ್ತಾ ಇದಾವೆ ಅಂತ ನೀವು ಟೆಸ್ಟ್ ಮಾಡ್ಲಾರ ನಿಮ್ಮ ಹತ್ರ ಏನಾದ್ರು ಇನ್ಸ್ಟ್ರೂಮೆಂಟ್ ಇದೆಯಾ ಟೆಸ್ಟ್ ಮಾಡಕ್ಕೆ? ನಿಮ್ಮ ಹತ್ರ ಕಳಪೆ ಕಾಮಗಾರಿ ಇದೆ ಅಂತ ಹೇಳಿ. ಒಂದ್ ನಿಮಿಷ ಕೇಳ್ರಿ, ನಾನ್ ದುಡ್ಡು ಕೇಳಿರೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಇದೆಯಾ? ಸಾಕ್ಷಿ ಒಂದ್ ಹೇಳ್ತೀನಿ ಕೇಳ್ರಿ. ನೀವು ಕಳಪೆ ಕಾಮಗಾರಿ ಇದನ್ನ ಪಾಯಿಂಟ್ ಮಾಡ್ಕೊಡ್ರಿ. ಒಬ್ಬ ಪತ್ರಕರ್ತನ ಮೇಲೆ ನೀವು ಆರೋಪ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡ್ಬೇಕು. ನೀವು ಬೆಳಗ್ಗೆನೆ ಬರ್ತೀನಿ ನಾನು. ಬರ್ರಿ. ಇದು ದುಡ್ಡು ಕೇಳಿದಾರ ಅಂತ ಹೇಳಿ ನೀವು ನಮ್ಗೆ ಎವಿಡೆನ್ಸ್ ಕೊಡ್ಬೇಕು ಸರ್.
ನೀವು ಅದು ಕಳಪೆ ಕಾಮಗಾರಿ ಇರೋದು ನೀವು ಟೆಸ್ಟ್ ಮಾಡ್ಕೊಂಡು ತಗೊಂಡ್ ಬರ್ರಿ, ನಾನು ನೋಡ್ತೀನಿ. ಅದನ್ನ ನಿಮ್ ಕೆಲಸ, ಅದು ನಿಮ್ ಕೆಲಸ. ನಾವ್ ನನ್ ಕೆಲ್ಸ ಅಲ್ಲ, ನನಗ ಮನುಷ್ಯ ಹೇಳಿದ್ದು ಅದ್ರ ಪ್ರಕಾರ ನಾ ಹೇಳ್ತೀನಿ. ಅಲ್ಲಂದ್ರೆ ಅವನೆದ್ರ ಏನ್ ಕೇಳ್ತಿದ್ದೆ ನಾನು ಅವಾಗ. ಇದಕ್ಕೆ ನಾವು ಉತ್ತರ ತಗೊಳ್ತೀವಿ ನಿಮ್ ಕಡೆಯಿಂದನೇ. ಡೋಂಟ್ ವರಿ. ಇನ್ನು ಕಳಪೆ ಕಾಮಗಾರಿ ಹೌದಾ ಇಲ್ಲ ಅನ್ನೋದಕ್ಕೆ ಜನನೇ ಹೇಳ್ತಾರೆ, ನೀವು ಇದ್ದೀರಿ, ನೀವ್ ಹೇಳ್ರಿ ಅದಕ್ಕೆ. ಓಕೆ, ಆಯ್ತು. ನೀವು ನಮ್ಗೆ ಏನ್ ನನ್ ಮೇಲೆ ಆರೋಪ ಮಾಡಿದಿರಲ್ಲ, ಅದಕ್ಕೆ ನೀವು ಉತ್ತರ ಕೊಡಕ್ ರೆಡಿ ಆಗ್ರಿ. ಆಯ್ತು, ಓಕೆ. बंद करून द्या ना आमच्याला. सर ಮ್ಯಾಲೆ ಎಮ್ಸನ್ ಹಾಕಿರಿ. ಎಸ್, ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ವರದಿಗಾರರಾದಂತಹ ನಾಗನಗೌಡ ಪಾಟೀಲ್. ಬನ್ನಿ, ಖುದ್ದಾಗಿ ಏನು ಇದರ ಆರೋಪ ಅನ್ನೋದನ್ನ ಅವರಿಂದಾನೇ ತಿಳಿದುಕೊಳ್ಳೋಣ. ಎಸ್ ನಾಗನಗೌಡ ಅವರೇ, ಈ ಆರೋಪದ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು? ಏನಿದೆ ಇದ್ರ ಬಗ್ಗೆ ಮಾಹಿತಿ ಏನಿದೆ ಇದ್ರ ಬಗ್ಗೆ? ಎಸ್ ನಾಗನಗೌಡ ಅವರೇ, ಕೇಳಿಸ್ತಾ ಇದ್ಯಾ? ಎಸ್ ನಾಗನಗೌಡ ಅವರೇ, ನನ್ ಮಾತು ನಿಮಗೆ ಕೇಳಿಸ್ತಿದ್ಯಾ? ಎಸ್, ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರುವಂತದ್ದು. ಏನು, ಕಳಪೆ ಕಾಮಗಾರಿಯನ್ನ ಮುಚ್ಚಿ ಹಾಕೋಕೆ ಪ್ಲಾನ್ ನಡೆದಿದ್ಯಾ ಅನ್ನೋ ಗಂಭೀರ ಆರೋಪ ಇಲ್ಲಿ ಕೇಳಿ ಬಂದಿರುವಂತದ್ದು. ಏನು, ಈ ವಿಚಾರವಾಗಿ ನಮ್ಮ ಸ್ಥಳೀಯ ವರದಿಗಾರರಾದಂತಹ ನಾಗನಗೌಡ ಏನಿದ್ದಾರೆ, ಅವರು ವರದಿಯನ್ನ ಮಾಡುವಂತ ಸಂದರ್ಭದಲ್ಲಿ ಈ ವರದಿಯನ್ನ ನಾವು ಐಡೆನ್ಸ್ ನ್ಯೂಸ್ ನಲ್ಲಿ ಮೊದಲೇ ನಾವು ಸುದ್ದಿಯನ್ನ ಬಿತ್ತರಿಸಲಾಗಿತ್ತು. ನಂತರ ಇದ್ರ ಬಗ್ಗೆ ಪರಿಶೀಲನೆ ನಡೆಸೋಕೆ ಹೋದಂತಹ ವರದಿಗಾರರ ಮೇಲೆ ಏನು ಸುಳ್ಳು ಆರೋಪ ಮಾಡಿರುವಂತದ್ದು ಅನ್ನೋದು ನಮ್ಮ ವರದಿಗಾರರ ಆರೋಪ ಆಗಿರುವಂತದ್ದು. ಏನು, ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಡೀತಾ ಇರೋ ವಿವಿಧ ಕಾಮಗಾರಿಗಳು ಇದೀಗ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರುವಂತದ್ದು. ಇದ್ರ ಬಗ್ಗೆ ಪರಿಶೀಲನೆಯನ್ನ ನಡೆಸೋದಕ್ಕೆ ಹೋದಂತ ಸಂದರ್ಭದಲ್ಲಿ ವರದಿಗಾರರ ಮೇಲೆ ಸುಳ್ಳು ಆರೋಪಗಳನ್ನ ಮಾಡಿರುವಂತದ್ದು, ಏನು ಗಂಭೀರ ಆರೋಪಗಳನ್ನ ಮಾಡಿರುವಂತದ್ದು. ಇದಕ್ಕೆ ಸಂಬಂಧಿಸಿದಂತೆ ಒಂದು ಆಡಿಯೋ ಕೂಡ ನೀವು ನೋಡಿದ್ರಿ. ಏನು, ಕಾಮಗಾರಿಗಳಲ್ಲಿ ಕಳಪೆ ಗುಣಮಟ್ಟ ಇರುವಂತದ್ದು, ನಿಯಮ ಉಲ್ಲಂಘನೆ ಸೇರಿದೆ ಹಲವು ದೂರುಗಳು ಕೇಳಿ ಬಂದಿದ್ರು. ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಸಾರ್ವಜನಿಕ ವಲಯದಲ್ಲಿ ಇದ್ರ ಬಗ್ಗೆ ಆಕ್ರೋಶ ವ್ಯಕ್ತ ಆಗಿರುವಂತದ್ದು. ಉಪಮೇಯರ್ ಅವರೇ ಸ್ಪಷ್ಟವಾಗಿ ಇನ್ನೊಂದನ್ನು ಕೇಳ್ಪಟ್ಟಿದ್ದೀನಿ ನಾನು. ನೀವೇನೋ ಅವ್ರಿಗೆ ದುಡ್ಡು ಕೇಳತ್ತೀರಂತ. ರೆಕಾರ್ಡ್ ಮಾಡ್ಕೊಡ್ರಿ ಇದನ್ನು. ನಾನ್ ರೆಕಾರ್ಡ್ ಮಾಡ್ತೀನಿ ಇದನ್ನ. ಈಗ ಕರೆಕ್ಟ್ ಆಗಿ ನಾನ್ ರೆಕಾರ್ಡ್ ಮಾಡ್ತೀನಿ ಇದನ್ನ. ಯಾರು ನೀವು ದುಡ್ಡು ಕೇಳಿದ್ರಂತ ಅವ್ನಿಗೆ. ದುಡ್ಡು ಕೇಳು ಅಂತ ನೀವೇನೋ ನಮ್ ಕಾಂಟ್ರಾಕ್ಟರ್ ಹೆದರ್ಸಿದಿರಂತ ನೀವು. ಇಲ್ಲಿ ಕೇಳಿ ಒಂದ್ ನಿಮಿಷ. ಹಂಗ ಏನಾದ್ರು ಇದ್ರೆ ಹೋಗಿ ಕಂಪ್ಲೇಂಟ್ ಕೊಡು ಅಂತ ಹೇಳಿ ಸರ್. ತೊಂದ್ರೆ ಕಂಪ್ಲೇಂಟ್ ಕೊಡೋದಲ್ಲ, ನೀವು ಕಂಪ್ಲೇಂಟ್ ಕೊಡ್ರಿ. ನೀವು ದುಡ್ಡು ಕೇಳಿದ್ರಂತ ಅವ್ನಿಗೆ. ಅವ್ನು ಏನಾದ್ರು ಇಲ್ಲ ನೀವೇನ್ ಮಾಡಿದಿರಿ ಅಂತಂದ್ರೆ ನಾನ್ ಕ್ವಾಲಿಟಿ ತೆಗಿತೀನಿ, ನಾನು ಅವ್ರಿಗೆ ಹೇಳ್ತೀನಿ ಇವ್ನಿಗೆ ಹೇಳ್ತೀನಿ ನೀವು ಹೇಳಿದಿರಂತೆ. ಒಂದ್ ನಿಮಿಷ ಕೇಳ್ರಿ. ಹೌದು, ನಾವು ಇಂಜಿನಿಯರ್ ಸಂಬಂಧಪಟ್ಟಂತ ಇಂಜಿನಿಯರ್ ಗೆ ತಿಳಿಸ್ತೀವಿ ಅಂತ ಹೇಳಿದ್ವಿ ಮಹಾನಗರ ಪಾಲಿಕೆ. ಹೇಳಿದಿರಿ. ಹೇಳೋದಕ್ಕಿಂತ ಮುಂಚೆ ಏನ್ ಮಾಡಿದ್ರ ಅದನ್ನ ಹೇಳ್ರಿ. ನಾ ಮಧ್ಯಾಹ್ನ ನಿಮ್ ಜೊತೆ ಅವ್ರ ಜೊತೆ ಮಾತಾಡೋಕೆ ನಾ ಯಾಕ ಪಾಯಿಂಟ್ ಹೇಳಿಲ್ಲ ನಾನು. ಸರ್ ನೀವು ಕಂಪ್ಲೇಂಟ್ ಮಾಡ್ರಿ ಸರ್. ಅವ್ರಿಗೆ ಹೇಳ್ರಿ ಕಂಪ್ಲೇಂಟ್ ಕೊಡು ಅಂತ ಹೇಳ್ರಿ ಹೋಗಿ. ಏನಂತ ಹಿಂಗ ದುಡ್ಡು ಕೇಳಿದಾರು ಮೀಡಿಯಾದವ್ರು ಬಂದಂತ ಹೇಳಿ. ಆಯ್ತು, ನೀವು ಕಂಪ್ಲೇಂಟ್ ಕೊಡ್ರಿ, ನಾನು ಕಂಪ್ಲೇಂಟ್ ಕೊಡ್ತೀನಿ. ಈ ಕಡೆ ನೀವು ದುಡ್ಡು ಕೇಳಿದ್ರಂತ ನಿಮ್ ಹೆಸರು ನಿಮ್ ಡೀಟೇಲ್ಸ್ ನಾನು ಕಳಿಸ್ರಿ, ನಾನು ಹೇಳ್ತೀನಿ ಅವ್ರಿಗೆ. ನೀವು ಸರ್ ಈಗ ನೋಡಿ, ನೀವು ಇನ್ನೊಂದು ಹೇಳ್ದ ನನಗ. ಇನ್ನೊಂದು ಹೇಳ್ದ, ನೀವ್ ಏನೋ ಕುಡ್ದು ಬಂದಿದ್ರ ಸೈಟಿಗೆ. ಕುಡ್ದು ಬಂದು ನೀವು ಹಂಗಿಂಗಂತ
ಎಸ್ ಈ ಕಳಪೆ ಕಾಮಗಾರಿ ವಿಚಾರವಾಗಿ ಸತ್ಯಾಸತ್ಯತೆ ಏನಿದೆ ಅದರ ವಿಚಾರವನ್ನ ಗಂಭೀರವಾಗಿ ಪರಿಶೀಲಿಸಿ ವಿಚಾರವನ್ನ ತಿಳಿಯೋಣ. ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ವರದಿಗಾರರಾದಂತಹ ನಾಗನಗೌಡ. ಎಸ್ ನಾಗನಗೌಡ ಅವರೇ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಈ ಆರೋಪದ ಬಗ್ಗೆ ಏನ್ ಪ್ರತಿಕ್ರಿಯೆ ಇದೆ? ಎಸ್ ನಾಗನಗೌಡ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಬಂದು ಅಂಕಲ್ ಸರ್ ಮ್ಯಾಲೆ ಎಮ್ಸನ್ ಹಾಕಿರಿ. ವರ್ಕ್ ಮಾಡೋದು ಕೂಡ ನೀವು ಮರ್ತೋಗಿದ್ದೀರಿ ರೀ. ಇಲ್ಲಿ ಒಂದು ಸ್ವಲ್ಪ ಸೈಟ್ ಇಂಜಿನಿಯರ್ ಯಾರಿದ್ದಾರೆ ಕಳಿಸ್ಕೊಡಿ. ನೋಡಿ, ಮೇಯರ್ ಅವರೇ ಮತ್ತು ಉಪಮೇಯರ್ ಅವರೇ ಸ್ಪಷ್ಟವಾಗಿ ಕಾನೂನು ಉಲ್ಲಂಘನೆ ಮಾಡ್ತಾ ಇರುವಂಥ ಅಧಿಕಾರಿಗಳ ಬಗ್ಗೆ ತಕ್ಷಣ ಎಚ್ಚೆತ್ಕೊಳ್ಬೇಕಾಗತ್ತೆ. ಇಲ್ಲಿ ನೋಡಿ ಯಾವ ರೀತಿ ಕಳ್ಳಾಟ ಮಾಡ್ತಾ ಇದ್ದಾರೆ ಅಂದರೆ ಯಾವುದು ಕೂಡ ಇಲ್ಲಿ ಮಟೀರಿಯಲ್ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಬಿಲ್ ತೆಗೆಯುವಂಥ ಕೆಲಸ. ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡೋಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಾಗನಗೌಡ. ಎಸ್ ನಾಗನಗೌಡ ಅವರೇ, ಏನಿದೆ ಇದ್ರ ಬಗ್ಗೆ ಮಾಹಿತಿ? ಈ ಆರೋಪದ ಬಗ್ಗೆ ಪ್ರತಿಕ್ರಿಯೆ ಏನಿದೆ? ಪ್ರತೀಕ್ಷಾ, ಏನು ಬೆಳಗಾವಿಯ ಮಹಾನಗರ ಪಾಲಿಕೆಯಲ್ಲಿ ಕಳಪೆ ಕಾಮಗಾರಿಯ ಬಗ್ಗೆ ನಾವು ಏನು ವರದಿಯನ್ನ ಮಾಡಿದ್ವಿ, ಅದಕ್ಕೆ ಸಂಬಂಧಿಸಿದಂತೆ ಏನು ಸಂಬಂಧಪಟ್ಟಂತ ಇಂಜಿನಿಯರ್ ಅವರಿಗೆ ಮಾತನಾಡಿದಾಗ ಅವರೊಂದು ಆ ಕಳಪೆ ಕಾಮಗಾರಿ ಬಗ್ಗೆ ಮಾತನಾಡೋದನ್ನ ಬಿಟ್ಟು, ಅದರ ಪರಿಶೀಲನೆ ಮಾಡೋದನ್ನ ಬಿಟ್ಟು ಏನು ವರದಿ ಮಾಡ್ಲಿಕ್ಕೆ ತೆರೆದಂತ ನಮಗೆ ಪ್ರಶ್ನೆ ಮಾಡಿದಂತವರಿಗೆ ಅವರೊಂದು ಎರಡು ಗಂಭೀರವಾದ ಆರೋಪ, ಅಂದ್ರೆ ನನ್ನ ಮೇಲೆ ಎರಡು ಗಂಭೀರವಾದಂತ ಆರೋಪಗಳನ್ನ ಏನು ಮಾಡಿದ್ದಾರೆ, ಅದಕ್ಕೆ ಪೂರಕವಾದಂತ ಸಾಕ್ಷಿಗಳನ್ನ ಕೊಡಿ ಅನ್ನುವಂತ ಆಗ್ರಹವನ್ನ ಕೂಡ ನಾವು ಆಯುಕ್ತರಿಗೆ ಮಾಡಿರುವಂತದ್ದು. ಅದಕ್ಕೆ ಲಿಖಿತ ರೂಪದಲ್ಲಿ ಕೂಡ ನಾವು ದೂರನ್ನ ದಾಖಲೆ ಮಾಡಿರೋದು. ಆದ್ರೆ ಇದನ್ನೆಲ್ಲ ನಡುವೆ ಆ ಕಾಮಗಾರಿಯ ಸ್ಥಗಿತಗೊಳಿಸಬೇಕಾದದ್ದು, ಅದು ಮತ್ತೆ ಅದರ ಬಗ್ಗೆ ಪರಿಶೀಲನೆ ಮಾಡಿ ಏನು ಗುಣಮಟ್ಟವನ್ನ ಪರೀಕ್ಷೆ ಮಾಡಿ ಕಾಲಮಿತಿಯಲ್ಲಿ ಆ ವರ್ಕ್ ಅನ್ನ ಮಾಡ್ಬೇಕಾಗತ್ತೆ. ಅದನ್ನೆಲ್ಲ ಬಿಟ್ಟು ಏನು ಅಧಿಕಾರಿಗಳು ಕಳ್ಳಾಟದ ನಡುವೆ ಏನು ಕಳಪೆ ಕಾಮಗಾರಿಗೆ ಪ್ರೋತ್ಸಾಹವನ್ನ ಕೊಟ್ಟ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂತದ್ದು.
ಯಾಕಂತಂದ್ರೆ ಕಳಪೆ ಕಾಮಗಾರಿ ಮಾಡಿದ್ದಾರೆ ಅಂತೇಳಿ ಆರೋಪವನ್ನ ಮಾಡಿ ಸಾಕ್ಷಿ ಸಮೇತವಾಗಿ ಅಧಿಕಾರಿಗಳಿಗೆ ಕೊಟ್ಟರು. ಏನು ಪರಿಶೀಲನೆ ಮಾಡೋದನ್ನ ಬಿಟ್ಟು ಇನ್ನು ಉಳಿದಂತ ಏನು ಗುತ್ತಿಗೆದಾರನ ಪರವಾಗಿ ನಿಲ್ಲುವಂತ ಅಧಿಕಾರಿಗಳಿಗೆ ಈ ಏನು ನಮ್ಮ ಮಹಾನಗರ ಪಾಲಿಕೆ ಹಿರಿಯ ಅಧಿಕಾರಿಗಳು ಸಾಥ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ಇಲ್ಲಿ ಕೇಳ್ಬೇಕಾಗತ್ತೆ. ಹಾಗಾಗಿ ಏನು ಮುಂದಿನ ನಡೆ ಏನು ಮಹಾನಗರ ಪಾಲಿಕೆ ಅನ್ನೋದು ಕೂಡ ಈಗ ಪ್ರಶ್ನೆ ಆಗಿರುವಂತದ್ದು ಪ್ರತಿಭು. ಇಲ್ಲಿ ನಾಗನಗೌಡ ಅವರೇ, ಏನು ನಿಮ್ಮ ಮೇಲೆ ಗಂಭೀರ ಆರೋಪಗಳನ್ನ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದೀರಾ, ಆ 2 ಗಂಭೀರ ಆರೋಪಗಳು ಏನು? ಏನು ಮೊದಲನೇದು ಆರೋಪ ಮಾಡಿದ್ದಾರೆ, ಇಲ್ಲ ನೀವು ಗುತ್ತಿಗೆದಾರನಿಗೆ ಅಂದ್ರೆ ನಮ್ಮ ಗುತ್ತಿಗೆದಾರನಿಗೆ ನೀವು ಬೆದರಿಕೆ ಹಾಕಿ ದುಡ್ಡನ್ನ ಕೇಳಿರುವಂತದ್ದು. ಹಾಗೆ ಏನು ಇನ್ನೊಂದು ಆರೋಪ ಬಂದು ಸ್ಥಳಕ್ಕೆ ನೀವು ಮದ್ಯಪಾನವನ್ನ ಮಾಡಿ ಏನು ಕಾಮಗಾರಿ ನಡೀತಾ ಇತ್ತು ಆ ಸ್ಥಳಕ್ಕೆ ನೀವು ಭೇಟಿಯನ್ನ ಕೊಟ್ಟಿದ್ದೀರಿ ಅನ್ನುವಂತ ಏನು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಆ ಆರೋಪವನ್ನು ನಾನು ತಳ್ಳಿ ಹಾಕುವಂತದ್ದು ಕೆಲಸ ಕೂಡ ನಾನು ಮಾಡಿರುವಂತದ್ದು. ಏನಾದ್ರೂ ನಾನು ಆ ರೀತಿ ಮಾಡಿದ್ರೆ ನೀವು ಕಾನೂನನ್ನ ಮೊರೆ ಹೋಗಿ ಕಾನೂನಿನ ಪ್ರಕಾರ ನಮ್ಮ ಮೇಲೆ ಕ್ರಮ ತಗೊಳ್ಳಿ ಅನ್ನೋದನ್ನ ಕೂಡ ಅಧಿಕಾರಿಗೆ ತಿಳಿಸಿರುವಂತದ್ದು. ಇದಕ್ಕೆಲ್ಲ ಪೂರಕವಾಗಿ ನಾನು ಏನು ಲಿಖಿತ ರೂಪದಲ್ಲಿ ಕೂಡ ಮಹಾನಗರ ಪಾಲಿಕೆ ಆಯುಕ್ತರಿಗೂ ಕೂಡ ಮತ್ತು ಏನು ಮೇಯರ್, ಉಪಮೇಯರು ಹಾಗೆ ಆಡಳಿತ ಅಧಿಕಾರಿಗಳು ಕೂಡ ಈಗಾಗಲೇ ನಾನು ಏನು ಒಂದು ಲಿಖಿತ ರೂಪದಲ್ಲಿ ದೂರನ್ನು ಕೂಡ ದಾಖಲಿಸಿದ್ದೇನೆ. ಆದ್ರೆ ಇದುವರೆಗೂ ಕೂಡ ಆ ದೂರಿಗೆ ಯಾವುದು ಕೂಡ ಉತ್ತರವನ್ನ ನೀಡದ ಅಧಿಕಾರಿಗಳು ಇನ್ನು ನಿನ್ನೆ ಹೋಗಿ ನಾನು ಆಯುಕ್ತರಿಗೆ ಇದ್ರ ಬಗ್ಗೆ ವಿಚಾರಣೆ ಮಾಡಿದಾಗ ಆಯುಕ್ತರ ಹತ್ರ ಇಲ್ಲ, ನಮ್ಗೆ ಇದು ಗಮನಕ್ಕೆ ಇಲ್ಲ, ಏನು ಯಾವ ಕಾಮಗಾರಿ ಇದೆ ಆ ಕಾಮಗಾರಿಯನ್ನ ಕರೆದು ನಾವು ಪರಿಶೀಲನೆ ಮಾಡ್ತೀವಿ, ಅಧಿಕಾರಿಗಳನ್ನ ಸಮ್ಮುಖದಲ್ಲಿ ಅಥವಾ ಪರಿಶೀಲನೆ ಮಾಡ್ತೀವಿ ಅನ್ನೋಂತ ಮಾತನ್ನ ಹೇಳೋದು ಬಿಟ್ರೆ ಅಧಿಕಾರಿ ಮೇಲೆ ಏನು ಒಬ್ಬ ಪತ್ರಕರ್ತನ ಮೇಲೆ ಅಧಿಕಾರಿ ಒಬ್ರು ಇಂತ ಒಂದು ಗಂಭೀರ ಆರೋಪವನ್ನ ಮಾಡಿದ್ರು ಕೂಡ ಯಾಕೆ ನಮ್ಮ ಆಯುಕ್ತರು ಸುಮ್ಮನೆ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಯಾಕಂತಂದ್ರೆ ಈಗ ನಾಗನಗೌಡ ಏನು ನಿಮ್ಮ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ, ನೀವು ಅದಕ್ಕೆ ಆಯುಕ್ತರಿಗೆ ಒಂದು ಪತ್ರವನ್ನ ಕೂಡ ಬರ್ದಿರುವಂತದ್ದು. ಆ ಪತ್ರದಲ್ಲಿ ನೀವು ಕೇವಲ 2 ಆರೋಪಗಳು ಅಂತ ಹೇಳಿದ್ದೀರಾ. ಆ ಆರೋಪಗಳನ್ನ ನೇರವಾಗಿ ಇಂಥದ್ದೇ ಆರೋಪ ನನ್ನ ಮೇಲೆ ಮಾಡಿದ್ದಾರೆ ಅಂತ ನೀವ್ ಯಾಕೆ ನೇರವಾಗಿ ಬರೆದು ಅವ್ರಿಗೆ ತಿಳಿಸಿಲ್ಲ? ಈಗಾಗಲೇ ನಾವು ತಿಳಿಸಿದೀವಿ. ಏನಂತಂದ್ರೆ ಈಗ ನಮ್ಮ ಎಡೆನ್ಸ್ ನ್ಯೂಸ್ ಅಲ್ಲೇ ನಾವು ವರದಿಯನ್ನ ಏನು ಮಾತಾಡಿದಂತ ಸಂಭಾಷಣೆಯನ್ನ ಕೂಡ ನಾವು ಪ್ರಸಾರ ಮಾಡಿರುವಂತದ್ದು. ಆ ಸಂಭಾಷಣೆಯ ವಿಡಿಯೋ ಕೂಡ ಈಗಾಗಲೇ ನಾವು ಆಯುಕ್ತರಿಗೆ ಗಮನಕ್ಕೂ ತಂದಿರೋದು ಮತ್ತು ಆಡಳಿತ ಅಧಿಕಾರಿಯವರು ಗಮನಕ್ಕೂ ತಗೊಂಡು ಬಂದಿದ್ದೀವಿ. ಏನು ಅವರು ನಮಗೆ ಆರೋಪ ಮಾಡಿದಾರೆ ಅನ್ನೋದು ಕೂಡ ಅವ್ರಿಗೆ ನಾವು ಮನವರಿಕೆ ಮಾಡಿದ್ದೀವಿ. ಹಾಗಾಗಿ ಅದಕ್ಕೆ ಈಗ ಏನು ಇಂಜಿನಿಯರ್ ಅವರು ನಮಗೆ ಆರೋಪ ಮಾಡಿದಾರೆ ಆ ಇಂಜಿನಿಯರ್ ಅವರಿಗೆ ನಾವು ಕ್ಲಾರಿಫಿಕೇಶನ್ ಅನ್ನ ಕೇಳಿದ್ದೀವಿ. ಆ ಕ್ಲಾರಿಫಿಕೇಶನ್ ಅಲ್ಲಿ ಈಗ ಒಬ್ಬ ಗಂಭೀರ ಆರೋಪವನ್ನ ಮಾಡಿ ಸುಮ್ಮನೆ ಕೊಡೋದಲ್ಲ, ಅಧಿಕಾರಿಯ ಜವಾಬ್ದಾರಿ ಇರುತ್ತೆ. ಏನು ನನ್ನ ಮೇಲೆ ಮಾಡಿರುವಂತ ಆರೋಪಕ್ಕೆ ಸಮೇತವಾಗಿ ಅವರು ದಾಖಲೆಯನ್ನ ನಾನು ಕೇಳಿರುತ್ತೀನಿ. ಯಾಕಂದ್ರೆ ನನ್ನ ಮೇಲೆ ಆರೋಪ ಇರೋದು ಕೊಟ್ಟಿಲ್ಲ. ಅದರ ಬಗ್ಗೆ ಯಾವುದು ಕೂಡ ಅಧಿಕಾರಿಗಳು ಇದುವರೆಗೂ ಮಾತನಾಡುವಂತ ಕೆಲಸಕ್ಕೆ ಕೈ ಹಾಕಿಲ್ಲ. ಹಾಗಾಗಿ ಇಲ್ಲಿ ಇರುವಂತ ಪ್ರಶ್ನೆ ಏನಂತಂದ್ರೆ ಇವರೇ ಖುದ್ದಾಗಿ ಗೊತ್ತಿದ್ದು ಕೂಡ ಕಳಪೆ ಕಾಮಗಾರಿಯನ್ನ ತಡೆಯುವಲ್ಲಿ ವಿಫಲತೆಯನ್ನ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಲ್ಲರೂ ಕೂಡಿಕೊಂಡು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಪ್ರಶ್ನೆ ಆಗಿರುತ್ತೆ. ಯಾಕಂದ್ರೆ ಆ ಕಾಮಗಾರಿ ಬಗ್ಗೆ ಪರಿಶೀಲನೆ ಮಾಡಿ ಗುಣಮಟ್ಟ ಪರೀಕ್ಷೆ ಮಾಡಿ ಪರೀಕ್ಷಾ ವರದಿಯನ್ನ ಏನು ನಾನು ಆ ಕಳಪೆ ಕಾಮಗಾರಿ ಅಂತ ಹೇಳಿ ಏನು ವರದಿಯನ್ನ ಮಾಡಿದೀವಿ ಅದು ಕಳಪೆ ಕಾಮಗಾರಿ ಅಲ್ಲ ಅನ್ನೋದನ್ನ ಕೂಡ ಅವರು ಸಾಬೀತು ಮಾಡ್ಬೇಕಾಗುತ್ತೆ. ಇದು ಕೂಡ ಮಹಾನಗರ ಪಾಲಿಕೆ ಅಧಿಕಾರಿಯವರ ಜವಾಬ್ದಾರಿ ಆಗಿರುತ್ತೆ. ಮತ್ತೆ ಏನೇ ಕೇಳಿದ್ರು ಕೂಡ ಆಫೀಸಲ್ಲಿ ಹೋಗಿ ಕೇಳಿದ್ರು ಕೂಡ ಯಾರು ಕೂಡ ಇದಕ್ಕೆ ಉತ್ತರವನ್ನ ಕೊಡ್ತಾ ಇಲ್ಲ. ಹಾಗಾಗಿ ಏನು ಕಳಪೆ ಕಾಮಗಾರಿಗೆ ನೇರವಾಗಿ ಮಹಾನಗರ ಪಾಲಿಕೆ ಆಯುಕ್ತರು, ಆಡಳಿತ ಅಧಿಕಾರಿಗಳು ಇವರೆಲ್ಲರೂ ಕೂಡ ಸಮ್ಮತಿ ಇದೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಅವರೇ ಬಿಚ್ಚಿಟ್ಟಿರುವಂತದ್ದು. ಹೀಗಾಗಿ ಏನೇ ಒಂದು ಅಧಿಕಾರಿಗಳು ಕ್ರಮವನ್ನ ವಹಿಸ್ತಾರ ಅನ್ನೋದು ಕೂಡ ಈಗ ನಾವು ಕಾದ್ ನೋಡ್ಬೇಕಾಗುತ್ತೆ. ಎಸ್ ನಾಗನಗೌಡ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ನಮ್ಮ ವರದಿಗಾರರ ಮೇಲೆ ಏನು ಅಲ್ಲಿನ ಇಂಜಿನಿಯರ್ ಆದಂತಹ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ಅವರು ಏನು ಆರೋಪವನ್ನ ಮಾಡಿರುವಂತದ್ದು, ಏನು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಥವಾ ಇನ್ನೊಂದು ಏನು ಮದ್ಯಪಾನ ಮಾಡಿ ಸ್ಥಳಕ್ಕೆ ಆಗಮಿಸಿ ವರದಿಯನ್ನ ಮಾಡಿರುವಂತದ್ದು, ಈ ರೀತಿ ಒಂದು ಗಂಭೀರ ಆರೋಪಗಳನ್ನ ಮಾಡಿರುವಂತದ್ದು. ಇದ್ರ ಬಗ್ಗೆ ಗುತ್ತಿಗೆದಾರರು ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋದನ್ನ ವಿಷಯವನ್ನ ತಿಳಿಸುವಂತ ಸಂದರ್ಭದಲ್ಲಿ ವರದಿಗಾರರ ಮೇಲೆ ಈ ರೀತಿ ಒಂದು ಗಂಭೀರ ಆರೋಪಗಳನ್ನ ಮಾಡಿರುವಂತದ್ದು. ಏನು ಇದಕ್ಕೆ ಆಯುಕ್ತರಿಗೆ ಈ ಬಗ್ಗೆ ಮಾಹಿತಿಯನ್ನ ನೀಡೋಕೆ ಹೋದಾಗ ಆಯುಕ್ತರು ಇದ್ರ ಬಗ್ಗೆ ನನಗೆ ತಿಳಿದಿಲ್ಲ, ನಾನು ಇದನ್ನ ಪರಿಶೀಲನೆ ಮಾಡ್ತೀನಿ ಅನ್ನೋದು ಕೂಡ ಇಲ್ಲಿ
ಅವರ ಒಂದು ಮಾತಾಗಿರುವಂತದ್ದು. ಇದ್ರ ಜೊತೆಗೆ ಕಳಪೆ ಕಾಮಗಾರಿ ನಡೆಸೋಕೆ ಅನುಮತಿ ನೀಡಿದ್ರ ಬಗ್ಗೆಯೂ ಪ್ರಶ್ನೆಗಳು ಎದ್ದಿರುವಂತದ್ದು. ಏನು ಗುಣಮಟ್ಟ ಪರಿಶೀಲನೆ ನಡೆಸಬೇಕಾದ ಅಧಿಕಾರಿಗಳು ಗುತ್ತಿಗೆದಾರರಿಗೆ ಸಹಾಯ ಮಾಡ್ತಿದ್ದಾರೆ ಅಂತ ಆರೋಪ ಇಲ್ಲಿ ಕೇಳಿ ಬಂದಿರುವಂತದ್ದು. ಈ ಗುತ್ತಿಗೆದಾರರಿಗೆ ಸಹಾಯ ಮಾಡ್ತಿದ್ದಾರೆ ಅನ್ನೋ ಆರೋಪವನ್ನ ಎಷ್ಟು ಸತ್ಯಾಸತ್ಯತೆ ಏನಿದೆ ಅದನ್ನ ಪರಿಶೀಲನೆ ಮಾಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ನಮ್ಮ ಸ್ಥಳೀಯ ವರದಿಗಾರರು ಏನೋ ಹೋಗಿದ್ದಾರೆ. ಅಂತಹ ಸಂದರ್ಭದಲ್ಲಿ ಏನು ನಮ್ಮ ಸ್ಥಳೀಯ ವರದಿಗಾರರ ಮೇಲೆ ಆರೋಪವನ್ನ ಮಾಡಿರುವಂತದ್ದು. ಈ ಆರೋಪದ ಬಗ್ಗೆ ದಾಖಲೆಗಳನ್ನ ಕೂಡ ಕೊಟ್ಟಿಲ್ಲ ಇಲ್ಲಿನ ಇಂಜಿನಿಯರಿಂಗ್ ಏನಿದ್ದಾರೆ ನಮ್ಮ ವರದಿಗಾರರು. ಅದ್ರ ಬಗ್ಗೆ ಏನ್ ನಿಮ್ಮ ಹತ್ರ ಪ್ರೂಫ್ ಇದೆ, ನಾನು ಈ ರೀತಿ ಒಂದು ಆರೋಪವನ್ನ, ನಾನು ಈ ರೀತಿ ಒಂದು ಚಟುವಟಿಕೆಯನ್ನ ಮಾಡಿದ್ದೀನಿ, ಈ ರೀತಿ ಒಂದು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದೀನಿ ಅಥವಾ ಮದ್ಯಪಾನ ಮಾಡಿ ನಾನು ಸ್ಥಳಕ್ಕೆ ಬಂದಿದ್ದೀನಿ ಅಂತ ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ ಅನ್ನೋದನ್ನ ಕೇಳಕ್ಕೆ ಹೋದಂತ ಸಂದರ್ಭದಲ್ಲಿ ಇದ್ರ ಬಗ್ಗೆ ಇಂಜಿನಿಯರಿಂಗ್ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಯಾವುದೇ ಮಾಹಿತಿಯನ್ನ ಕೂಡ ಇಲ್ಲಿ ಕೊಟ್ಟಿಲ್ಲದೆ ಇರುವಂತದ್ದು. ಇದು ಎಷ್ಟು ಸುಳ್ಳು ಆರೋಪ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಇದ್ರ ಬಗ್ಗೆ ಶಿಸ್ತು ಕ್ರಮ ಜರುಗಿಸುವುದಾಗಿ ಹಿಂದೆ ಕೂಡ ಭರವಸೆಯನ್ನ ನೀಡಲಾಗಿತ್ತಾದ್ರೂ ಕೂಡ ಕಾಮಗಾರಿಗಳು ಮುಗಿದ್ರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಅಧಿಕಾರಿಗಳ ನಡೆಯನ್ನ ಪ್ರಶ್ನಿಸುವಂತೆ ಮಾಡಿದೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವಂತಹ ಪಾಲಿಕೆ ಆಯುಕ್ತರಾದಂತಹ ಕಾರ್ತಿಕ್ ಎಂ ಅವರು ಯಾವುದೇ ಕಾಮಗಾರಿ ಅಂತ ಏನು ಯಾವ ಕಾಮಗಾರಿ ಎಂದು ಪರಿಶೀಲನೆ ಕೂಡ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತೆ, ಪರಿಶೀಲನೆ ಮಾಡ್ತೀನಿ ಅಂತ ಕೂಡ ತಿಳಿಸಿರುವಂತದ್ದು. ಆದ್ರೆ ಆಯುಕ್ತರಿಗೆ ಈ ಬಗ್ಗೆ ಮಾಹಿತಿ ನೀಡಲಾಗಿತ್ತಾ ಅಥವಾ ಇದ್ರ ಬಗ್ಗೆ ಅವರು ಸಮರ್ಥನೆ ಮಾಡ್ಕೊಳ್ತಿದ್ದಾರಾ ಅನ್ನೋದು ಕೂಡ ಇಲ್ಲಿ ಗಂಭೀರ ಅನುಮಾನವನ್ನ ಹುಟ್ಟು ಹಾಕಿರುವಂತದ್ದು. ಇದ್ರ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ, ಒಟ್ಟಾರೆಯಾಗಿ ಸಾರ್ವಜನಿಕ ವಲಯದಲ್ಲಿ ಈ ರೀತಿ ಗಂಭೀರ ಆಕ್ರೋಶ ಅಥವಾ ಗಂಭೀರ ಆರೋಪಗಳು, ಅನುಮಾನಗಳು ಮೂಡು ಬರ್ತಾ ಇರುವಂತದ್ದು. ಆಯ್ತದ ಯಾವ್ದು ಕಾಮ ಇನ್ನೊಂದನ್ನು ಕೇಳ್ಪಟ್ಟಿದ್ದೀನಿ ನಾನು. ನೀವೇನೋ ಅವ್ರಿಗೆ ದುಡ್ಡು ಕೇಳತ್ತೀರಂತ. ರೆಕಾರ್ಡ್ ಮಾಡ್ಕೊಡ್ರಿ ಇದನ್ನು. ಯಾರು ನಾನ್ ರೆಕಾರ್ಡ್ ಮಾಡ್ತೀನಿ ಇದನ್ನ ಈಗ ಕರೆಕ್ಟ್ ಆಗಿ ನಾನ್ ರೆಕಾರ್ಡ್ ಮಾಡ್ತೀನಿ ಇದನ್ನ. ಯಾರು ನೀವು ದುಡ್ಡು ಕೇಳಿದ್ರಂತ ಅವ್ನಿಗೆ. ದುಡ್ಡು ಕೇಳು ಅಂತ ನೀವೇನೋ ನಮ್ ಕಾಂಟ್ರಾಕ್ಟರ್ ಹೆದರ್ಸಿದ್ರಂತ ನೀವು. ಇಲ್ಲಿ ಕೇಳ್ರಿ ಒಂದ್ ನಿಮಿಷ. ಹಂಗೇನಾದ್ರು ಇದ್ರೆ ಹೋಗಿ ಕಂಪ್ಲೇಂಟ್ ಕೊಡು ಅಂತ ಹೇಳಿ ಸರ್. ತೊಂದ್ರೆ ಇಲ್ಲ. ಕಂಪ್ಲೇಂಟ್ ಕೊಡೋದಲ್ಲ, ನೀವು ಕಂಪ್ಲೇಂಟ್ ಕೊಡ್ರಿ. ನೀವು ದುಡ್ಡು ಕೇಳಿದ್ರಂತ ಅವ್ನಿಗೆ. ಅವ್ನ್ ಏನಾದ್ರು ಇಲ್ಲ ನಾನು ಅಂತ ಅಂದಿದ್ದಕ್ಕೆ ನೀವೇನ್ ಮಾಡಿದಿರಿ ಅಂತಂದ್ರೆ ನಾನ್ ಕ್ವಾಲಿಟಿ ತೆಗಿತೀನಿ, ನಾನು ಅವ್ರಿಗೆ ಹೇಳ್ತೀನಿ ಇವ್ನಿಗೆ ಹೇಳ್ತೀನಿ ಅಂತ ನೀವು ಹೇಳಿದ್ರಂತೆ. ಒಂದ್ ನಿಮಿಷ ಕೇಳ್ರಿ. ಹೌದು, ನಾವು ಇಂಜಿನಿಯರ್ ಸಂಬಂಧಪಟ್ಟಂತ ಇಂಜಿನಿಯರ್ಗೆ ತಿಳಿಸ್ತೀವಿ ಅಂತ ಹೇಳಿದ್ವಿ ಮಹಾನಗರ ಪಾಲಿಕೆ. ಹೇಳಿದ್ರಿ. ಹೇಳೋದಕ್ಕಿಂತ ಮುಂಚೆ ಏನ್ ಮಾಡಿದ್ರ ಅದನ್ನ ಹೇಳ್ರಿ. ನಾ ಮಧ್ಯಾಹ್ನ ನಿಮ್ ಜೊತೆ ಅವ್ರ ಜೊತೆ ಮಾತಾಡೋಕೆ ನಾ ಯಾಕ ಪಾಯಿಂಟ್ ಹೇಳಿಲ್ಲ ನಾನು. ಸರ್ ನೀವು ಕಂಪ್ಲೇಂಟ್ ಮಾಡ್ರಿ ಸರ್. ಅವ್ರಿಗೆ ಹೇಳ್ರಿ ಕಂಪ್ಲೇಂಟ್ ಕೊಡು ಅಂತ ಹೇಳ್ರಿ ಹೋಗಿ. ಏನಂತ ಹಿಂಗ ದುಡ್ಡು ಈ ಕಳಪೆ ಕಾಮಗಾರಿ ಮಾಡಲಾಗಿದೆ ಅನ್ನೋ ಆರೋಪ ಇಲ್ಲಿ ಕೇಳಿ ಬಂದಿರುವಂತದ್ದು. ಇದ್ರ ಬಗ್ಗೆ ನಿಮಗ್ ಮಾಹಿತಿ ಇದೆಯಾ ಸರ್? ಸರ್ ಬೆಳಗಾವಿಯಲ್ಲಿ ಹಲೋ ಸರ್. ಎಸ್, ಏನು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಆಯುಕ್ತರಾದಂತಹ ಕಾರ್ತಿಕ್ ಅವ್ರಿಗೂ ಕೂಡ ನಾವು ನೇರ ಸಂಪರ್ಕಕ್ಕೆ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಟ್ವಿ. ಏನಿಲ್ಲಿ ಅವರು ನಾವು ಮೀಟಿಂಗ್ ನಲ್ಲಿ ಇದೀವಿ ಅಂತ ನಮ್ಮ ಕರೆಯನ್ನ ಕಟ್ ಮಾಡ್ತಾ ಇರುವಂತದ್ದು. ಏನು ಬೆಳಗಾವಿ ಮಹಾನಗರ ಪಾಲಿಕೆಯ ಆಯುಕ್ತರಾದಂತಹ ಕಾರ್ತಿಕ್ ಅವ್ರಿಗೆ ನಾವು ದೂರವಾಣಿ ಸಂಪರ್ಕಕ್ಕೆ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಟ್ವಿ. ಆದ್ರೆ ಅವರು ನಾವು ಒಂದ್ ಮೀಟಿಂಗ್ ನಲ್ಲಿ ಇದೀವಿ ಅಂತ ಹೇಳಿ ಕಾಲನ್ನ ಕರೆ ಕಟ್ ಮಾಡ್ತಾ ಇರುವಂತದ್ದು. ಇಲ್ಲಿ ಇದ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನೇ ನೀಡೋಕೆ ಅವರು ಹಿಂಜರಿತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಏನು ವರದಿಗಾರರು ಹೋಗಿ ಅವರನ್ನ ಮಾತನಾಡಿಸೋದಕ್ಕೆ ಹೋದಂತ ಸಂದರ್ಭದಲ್ಲೂ ಕೂಡ ಅವರು ಈ ರೀತಿ ಒಂದು ಪ್ರತಿಕ್ರಿಯೆ ನೀಡಿರುವಂತದ್ದು. ಏನು ಪಾಲಿಕೆ ಆಯುಕ್ತರಾದಂತಹ ಏನು ಒಂದು ಲೆಟರ್ ಇದೆ, ಆ ಲೆಟರು ವರದಿಗಾರರು ನೀಡಿರುವಂತದ್ದು. ಏನು ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಆ ಲೆಟರು ವರದಿಗಾರರು ಅವರಿಗೆ ಆಯುಕ್ತರಿಗೆ ನೀಡಿರುವಂತಹ ಒಂದು ಪತ್ರ. ಈ ಬಗ್ಗೆ ನನ್ನ ಮೇಲೆ ಒಂದು ಗಂಭೀರ ಆರೋಪ ಮಾಡಿದ್ದಾರೆ, 2 ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ವರದಿಗಾರರು ಉಲ್ಲೇಖ ಮಾಡಿರುವಂತದ್ದು. ಇದ್ರ ಬಗ್ಗೆ ಕಾರ್ತಿಕ್ ಎಂ ಅವರು ಯಾವ ರೀತಿ ಪ್ರತಿಕ್ರಿಯೆ ನೀಡಿದ್ದಾರೆ ಅಂದ್ರೆ ಯಾವ ಕಾಮಗಾರಿ ಅಂತ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಅಂತ ಕೂಡ ತಿಳಿಸಿದ್ದಾರೆ. ಆದ್ರೆ ಆಯುಕ್ತರಿಗೆ ಈ ಬಗ್ಗೆ ಮಾಹಿತಿ ನೀಡಲಾಗಿರ್ಲಿಲ್ವಾ ಅಥವಾ ಅವರು ಸಮರ್ಥನೆ ಮಾಡ್ಕೊಳ್ತಿದ್ದಾರಾ ಅನ್ನೋದು, ಸಮರ್ಥನೆ ಮಾಡೋಕೆ ಪ್ರಯತ್ನ ನಡೆಸ್ತಾ ಇದ್ದಾರಾ ಅನ್ನೋ ಅನುಮಾನಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಏನು ನಾವು ಕಾರ್ತಿಕ್ ಅವ್ರನ್ನ ಈಗಷ್ಟೇ ತಾನೆ ಅವ್ರನ್ನ ದೂರವಾಣಿ ಸಂಪರ್ಕಕ್ಕೂ ಕೂಡ ತೆಗೆದುಕೊಳ್ಳೋಕೆ ಪ್ರಯತ್ನ ಪಟ್ವಿ.
ಆದ್ರೆ ಅವರು ನಮ್ಮ ದೂರವಾಣಿ ಸಂಪರ್ಕಕ್ಕೆ ಸಿಗದೆ ಏನು ನಾನೊಂದು ಮೀಟಿಂಗ್ ನಲ್ಲಿ ಇದ್ದೀನಿ ಅಂತ ಹೇಳಿ ಅವರು ಜಾರ್ಕೊಳ್ತಾ ಇರುವಂತಹ ಸಂದರ್ಭ. ಅವರು ನಿಜವಾಗಿಯೂ ಮೀಟಿಂಗ್ ನಲ್ಲೇ ಇದ್ದಾರಾ ಅಥವಾ ಅವರು ಈ ವಿಷಯಕ್ಕೆ ಮಾತನಾಡೋದಕ್ಕೆ ಹಿಂದೇಟಾಗ್ತಾ ಇದ್ದಾರಾ ಅನ್ನೋದು ಕೂಡ ಇಲ್ಲಿ ಅನುಮಾನ ಬರ್ತಾ ಇರುವಂತದ್ದು. ಈ ಕಳಪೆ ಕಾಮಗಾರಿ ಬಗ್ಗೆ ಸಾಕಷ್ಟು ಅನುಮಾನಗಳು ಇಲ್ಲಿ ಬರ್ತಾ ಇರುವಂತದ್ದು. ಸಾರ್ವಜನಿಕ ವಲಯದಲ್ಲಿ ಈ ಸಾಕಷ್ಟು ಅನುಮಾನಗಳು ಮೂಡಿರುವಂತದ್ದು. ಒಟ್ಟಾರೆಯಾಗಿ ಬೆಳಗಾವಿ ಮಹಾನಗರ ಪಾಲಿಕೆಯ ಕಾಮಗಾರಿಗಳಲ್ಲಿನ ಈ ಬೆಳವಣಿಗೆಗಳು ಅಧಿಕಾರಿಗಳ ಕರ್ತವ್ಯ ಲೋಪ ಮತ್ತೆ ಭ್ರಷ್ಟಾಚಾರದ ಬಗ್ಗೆ ಅನುಮಾನ ಮೂಡಿಸಿವೆ. ಕೂಡಲೇ ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅನ್ನೋದು ಕೂಡ ಇಲ್ಲಿ ಒತ್ತಾಯ ಆಗಿರುವಂತದ್ದು. ಬೆಳಗಾವಿ ಮಹಾನಗರ ಪಾಲಿಕೆಯ ಅಧಿಕಾರಿ ಏನಿದ್ದಾರೆ ಅವ್ರಿಗೆ ಇದ್ರ ಬಗ್ಗೆ ವರದಿಗಾರರು ಒಂದು ಲೆಟರ್ ಅನ್ನ ಕೊಟ್ಟಿರುವಂತದ್ದು. ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆಯನ್ನ ನಡೆಸಿ ವರದಿಗಾರರ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇರುವಂತದ್ದು. ನೀವು ಹೇಗೆ ಸಾಕ್ಷಿ ಇಲ್ಲದೆ ನೀವು ಹೇಗೆ ವರದಿಗಾರರ ಮೇಲೆ ಸುಳ್ಳು ಆರೋಪವನ್ನ ಮಾಡುವಂತದ್ದು? ನಿಮಗೆ ನಿಮ್ಮ ಅಥವಾ ನಿಮ್ಮ ಕಳಪೆ ಕಾಮಗಾರಿ ವಿಚಾರ ಏನಿರ್ಬೋದು ಅದು ಆಚೆ ಬರುತ್ತೆ ಅನ್ನೋ ವಿಚಾರಕ್ಕೋಸ್ಕರ ನೀವು ನಮ್ಮ ವರದಿಗಾರರ ಮೇಲೆ ನೀವು ಸುಳ್ಳು ಆರೋಪವನ್ನ ಹೇಗ್ ಮಾಡ್ತೀರಾ? ನಿಮಗೆ ಅದ್ರ ಬಗ್ಗೆ ನಿಮ್ಮ ಹತ್ರ ಸಾಕ್ಷಿ ಇದ್ರೆ ಅದನ್ನ ನಮಗ್ ಕೊಡಿ. ನಮ್ಮ ಹತ್ರ ನಾವು ಕೂಡ ಅದನ್ನ ಈ ರೀತಿ ಆಗಿದೆ ಅನ್ನೋದನ್ನ ಕೂಡ ನಾವಿಲ್ಲಿ ತೋರಿಸ್ತೀವಿ. ನೀವು ಸಾಕ್ಷಿನೇ ಇಲ್ಲದೆ ನೀವು ಹೇಗೆ ವರದಿಗಾರರ ಮೇಲೆ ಈ ರೀತಿ ಒಂದು ಗಂಭೀರ ಆರೋಪವನ್ನ ಮಾಡುವಂತದ್ದು? ಯಾಕೆ ನಿಮ್ಮ ಕೆಲಸ ನೀವು ಕರೆಕ್ಟ್ ಆಗಿ ಮಾಡಿದ್ರೆ ವರದಿಗಾರರು ಯಾಕೆ ಬಂದು ನಿಮ್ಮ ಹತ್ರ ಸುದ್ದಿಯನ್ನ ಮಾಡ್ತಿದ್ರು? ಅಥವಾ ಸಾರ್ವಜನಿಕರು ಕೂಡ ಯಾಕೆ ನಿಮ್ಮ ಹತ್ರ ಒತ್ತಾಯಿಸ್ತಾ ಇದ್ರು? ಇಲ್ಲ ಅಲ್ವಾ? ಯಾಕೆ ಅಂದ್ರೆ ನಿಮ್ಮ ಕರ್ತವ್ಯ ಲೋಪ, ನಿಮ್ಮ ಕರ್ತವ್ಯ ಲೋಪ ಏನಿದೆ ಅನ್ನೋದು ಕೂಡ ಇಲ್ಲಿ ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಿಮ್ಮ ಕೆಲಸವನ್ನ ನೀವು ಕರೆಕ್ಟ್ ಆಗಿ ಮಾಡದೆ ವರದಿಗಾರರ ಮೇಲೆ ನೀವು ಸುಳ್ಳು ಆರೋಪಗಳನ್ನ ಮಾಡುವಂತದ್ದು ಇದು ಸರಿಯಲ್ಲ. ಇದು ನಿಮ್ಮ ಒಳ ವಿಚಾರಗಳು ಏನಿರ್ಬೋದು ಅದನ್ನ ಕೂಲಂಕಷವಾಗಿ ತನಿಖೆಯನ್ನ ನಡೆಸಿ ಫಸ್ಟ್ ಸಮಗ್ರ ತನಿಖೆಯನ್ನ ನಡೆಸಿ ಆಮೇಲೆ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ಬೇಕು. ಅದ್ ಬಿಟ್ಟು ಏನು ಪರಿಶೀಲನೆ ಮಾಡೋದಕ್ಕೆ ಬಂದಂತ ಸಂದರ್ಭದಲ್ಲಿ ಏನು ವರದಿಗಾರರ ಮೇಲೆ ನೀವು ಆರೋಪ ಮಾಡ್ಬಿಟ್ರೆ ಅಕಸ್ಮಾತ್ ನೀವು ವರದಿಗಾರರ ಮೇಲೆ ನಮ್ಮ ಮೇಲೆ ಈ ರೀತಿ ಆರೋಪ ಬಂದಿದೆ ನಾವೇ ಅವ್ರ ಮೇಲೆ ಒಂದು ಆರೋಪ ಮಾಡ್ಬಿಟ್ರೆ ಅವರು ಸುದ್ದಿ ಮಾಡದೆ ಬಿಟ್ಬಿಡ್ತಾರೆ ಅನ್ನೋದು ನಿಮ್ಮ ತಲೆಯಲ್ಲಿ ಇರ್ಬೋದು. ಅದನ್ನ ಫಸ್ಟ್ ತೆಗೆದಾಕಿ ನೀವು ನಿಮ್ಮ ಕೆಲಸವನ್ನ ಎಷ್ಟು ಕರೆಕ್ಟ್ ಆಗಿ ಮಾಡಿದೀರಾ ಅನ್ನೋದನ್ನ ಫಸ್ಟ್ ತಿಳಿದುಕೊಂಡು ಆಮೇಲೆ ನೀವು ಒಂದು ಸಮರ್ಥನೆ ಮಾಡ್ಕೊಳ್ಳಿ ಅನ್ನೋದು ಕೂಡ ಇಲ್ಲಿ ತಿಳಿಸ್ತಾ ಇರುವಂತದ್ದು. ನಾನು ನಿಮ್ಗೆ ಏನು ನಿಮ್ಮ ತಪ್ಪು ಇಲ್ಲಿ ಕರ್ತವ್ಯ ಲೋಪ ಏನಿದೆ ಅದು ಎದ್ದು ಕಾಣಿಸ್ತಾ ಇರುವಂತದ್ದು. ವರದಿಗಾರರು ಸುಮ್ನೆ ಬಂದು ನಿಮ್ಮ ಹತ್ರ ಬಂದು ಅಥವಾ ಲಂಚ ಕೇಳುವಂತದ್ದು, ಅದು ಲಂಚ ಕೇಳಿ ನಾವು ನಿಮ್ಮ ಹತ್ರ ಬಂದು ಕೆಲಸ ಮಾಡಿಸ್ಕೋಬೇಕು ಅಥವಾ ಲಂಚ ತೆಗೆದುಕೊಂಡು ಈ ವಿಚಾರವನ್ನ ಅಲ್ಲಿಗೆ ಮುಚ್ಚಾಕ್ಬೇಕು ಅನ್ನೋದು ಕೂಡ ಅದು ನಮ್ಮ ಕೆಲಸ ಅಲ್ಲ. ನಿಮ್ಮಗಳ ರೀತಿ ಕೆಲಸ ಮಾಡೋಕೆ ನಮಗ್ ಬರೋದಿಲ್ಲ. ಕಾಮಗಾರಿಗಳಲ್ಲಿ ಏನ್ ಲೋಪ ಇದೆ, ಇದ್ರ ಬಗ್ಗೆ ಬೆಳವಣಿಗೆಗಳು ಏನಾಗ್ತಾ ಇದೆ, ಕರ್ತವ್ಯ ಲೋಪ ಏನಿದೆ ಅದನ್ನ ಕೂಲಂಕಷವಾಗಿ ನೀವು ಪರಿಶೀಲನೆಯನ್ನ ನಡೆಸಿ ಅದ್ ಬಿಟ್ಟು ಯಾಕೆ ವರದಿಗಾರರ ಮೇಲೆ ನೀವು ಸುಳ್ಳು ಆರೋಪ ಮಾಡುವಂತದ್ದು? ನಿಮ್ಮ ಹತ್ರ ಸಾಕ್ಷಿ ಏನಿದೆ ಅದನ್ನ ನಮ್ಮ ಹತ್ರ ತೋರಿಸಿ. ಸಾಕ್ಷಿ ಇಲ್ಲ ಅಂತಂದ ಮೇಲೆ ನೀವು ಯಾವುದೇ ರೀತಿ ತಪ್ಪನ್ನು ಕೂಡ ಇಲ್ಲಿ ಮಾಡೋಕೆ ಹೋಗಬಾರ್ದು. ಸಾಕ್ಷಿ ಇದ್ರೆ ಮಾತ್ರ ಈ ರೀತಿ ಒಂದು ಗಂಭೀರ ಆರೋಪವನ್ನ ಮಾಡುವಂತದ್ದು. ಯಾವ ಕಾಮಗಾರಿ ಅಂತ ಚೆಕ್ ಮಾಡ್ತೀನಿ. ಕಳಪೆ ದೂರುಗಳಿಗೆ ಆಯುಕ್ತ ಕಾರ್ತಿಕ್ ಎಂ ಹಾರಿಕೆ ಉತ್ತರ ನೀಡಿರುವಂತದ್ದು. ಆಯುಕ್ತರಿಗೆ ಅಧಿಕಾರಿಗಳೇ ಮಾಹಿತಿ ನೀಡಿಲ್ವಾ ಅಥವಾ ಕಳಪೆ ಕಾಮಗಾರಿ ಮುಚ್ಚಿ ಹಾಕೋಕೆ ಪ್ಲಾನ್ ನಡೆದಿದ್ಯಾ ಅನ್ನೋ ಗಂಭೀರ ಆರೋಪ ಇಲ್ಲಿ ಪ್ರಶ್ನೆಗಳು ಬರ್ತಾ ಇರುವಂತದ್ದು. ಬೆತ್ತಲಾಯ್ತು ಅಧಿಕಾರಿಗಳ ಕರ್ತವ್ಯ ಲೋಪ, ಸಾರ್ವಜನಿಕ ಹಣ ದುರುಪಯೋಗಕ್ಕೆ ಯಾರ ಹೊಣೆ? ಸಮಗ್ರ ತನಿಖೆಗೆ ಸಾಮಾಜಿಕ ಕಾರ್ಯಕರ್ತರ ಆಗ್ರಹ, ತಪ್ಪಿತಸ್ಥ ಅಧಿಕಾರಿಗಳಿಗೆ ಬೀಳುತ್ತಾ ಬ್ರೇಕ್.
ಎಸ್, ಏನು ಬೆಳಗಾವಿಯಲ್ಲಿ ನಡೆದಿರುವಂತಹ ಕಳಪೆ ಕಾಮಗಾರಿಯ ಬಗ್ಗೆ ಪರಿಶೀಲನೆ ನಡೆಸೋಕೆ ಹೋದಂತ ಸಂದರ್ಭದಲ್ಲಿ ನೀವು ಯಾವ ರೀತಿ ಕೆಲಸ ಮಾಡಿದ್ದೀರಾ ಅನ್ನೋದನ್ನ ಪ್ರಶ್ನೆ ಮಾಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ವರದಿಗಾರರ ಮೇಲೆ ಈ ರೀತಿ ಒಂದು ಗಂಭೀರ ಆರೋಪ ಮಾಡಿರುವಂತದ್ದು. ಈ ಗಂಭೀರ ಆರೋಪ ಎಷ್ಟು ಸತ್ಯ ಅನ್ನೋದಕ್ಕೂ ಕೂಡ ನೀವು ಸಾಕ್ಷಿಯನ್ನ ಕೊಡ್ಬೇಕಾಗುತ್ತೆ. ಸಾಕ್ಷಿ ಇಲ್ಲದೆ ನೀವು ಯಾವುದೇ ರೀತಿ ಆರೋಪ ಮಾಡೋಕೆ ಚಾನ್ಸೇ ಇಲ್ಲ. ನಿಮ್ಮ ಹತ್ರ ಸಾಕ್ಷಿ ಇದ್ರೆ ನೀವು ಅದನ್ನ ನಮಗ್ ಕೊಡಿ. ನಾವು ಕೂಡ ಅಲ್ಲಿ ಯಾವ ಲೋಪ ಇದೆ, ಯಾವ ಲೋಪದೋಷ ಇದೆ, ಇಲ್ಲಿ ಏನ್ ತಪ್ಪಾಗಿದೆ, ಅಥವಾ ಆರೋಪ ನಿಜವಾಗಿಯೂ ಅದು ಒಂದು ಆ ರೀತಿ ಒಂದು ಚಟುವಟಿಕೆ ನಡೆದಿದ್ಯಾ ಅನ್ನೋದು ಕೂಡ ನಾವು ಕೂಡ ಪರಿಶೀಲನೆ ನಡೆಸುವಂತದ್ದು. ಅದು ಬಿಟ್ಟು ನೀವು ಸಾಕ್ಷಿ ಇಲ್ದೇನೆ ನೀವು ಈ ರೀತಿ ಒಂದು ಗಂಭೀರ ಆರೋಪ ಮಾಡಿದ್ರೆ ಇವರು ಇಲ್ಲಿಗೆ ಸುದ್ದಿಯನ್ನ ಬಿಟ್ಬಿಡ್ತಾರೆ ಅನ್ನೋದು ನಿಮ್ಮ ಭ್ರಮೆ. ಅದನ್ನ ಬಿಟ್ಟು ನೀವು ಆಚೆ ಬನ್ನಿ, ನಿಮ್ಮ ಕೆಲಸ ಏನಿದೆ ಅದನ್ನ ಕರೆಕ್ಟ್ ಆಗಿ ಮಾಡಿ. ಅಥವಾ ಒಬ್ಬ ಪತ್ರಕರ್ತ ಆದ್ರೆ ಈ ರೀತಿ ತಪ್ಪು ಕೆಲಸಗಳು ನಡೆಯುತ್ತಾ ಇರುವಂತ ಸಂದರ್ಭದಲ್ಲಿ ಪತ್ರಕರ್ತ ಆದವನು ಅವನಿಗೆ ತಪ್ಪನ್ನ ಕೇಳುವಂತ ರೈಟ್ಸ್ ಇದೆ. ಅವನಿಗೆ ಈ ರೀತಿ ಇಲ್ಲಿ ಒಂದು ತಪ್ಪು ಕೆಲಸ ನಡೀತಾ ಇದೆ, ಕಳಪೆ ಕಾಮಗಾರಿ ನಡೀತಾ ಇದೆ, ಅಥವಾ ಇನ್ನೊಂದೆಲ್ಲೋ ಕಡೆ ಏನೋ ಒಂದ್ ಸಮಸ್ಯೆ ನಡೀತಾ ಇದೆ ಅಂದ್ರೆ ಅದನ್ನ ಕೇಳುವಂತ ರೈಟ್ಸ್ ಪತ್ರಕರ್ತನಿಗಿದೆ. ಅದನ್ನ ಬಿಟ್ಟು ನೀವು ಪತ್ರಕರ್ತರ ಮೇಲೆ ಸುಳ್ಳು ಆರೋಪಗಳನ್ನ ಮಾಡುವಂತ ರೈಟ್ಸ್ ನಿಮಗಿಲ್ಲ. ನಿಮ್ಮ ಹತ್ರ ಸಾಕ್ಷಿ ಇದ್ರೆ ಮಾತ್ರ ನೀವು ಅಲ್ಲಿ ಸಾಕ್ಷಿ ಇದೆ ನನ್ನ ಹತ್ರ, ಎಸ್ ಈ ಪತ್ರಕರ್ತ ನನ್ನ ಹತ್ರ ಈ ರೀತಿ ಲಂಚ ಕೇಳಿದ್ದಾನೆ, ಮದ್ಯಪಾನ ಮಾಡಿ ಬಂದು ನನ್ನ ಹತ್ರ ಈ ರೀತಿ ಲಂಚ ಕೇಳಿದ್ದಾನೆ ಅಂದ್ರೆ ಮಾತ್ರ, ನಿಮ್ಮ ಹತ್ರ ಸಾಕ್ಷಿ ಇದ್ರೆ ಮಾತ್ರ ನೀವು ಅದನ್ನ ಕೊಟ್ಟು ಆಮೇಲೆ ನೀವು ಈ ರೀತಿ ಒಂದು ನಿಮ್ಮ ಪತ್ರಕರ್ತ ಈ ರೀತಿ ಮಾಡಿದ್ದಾನೆ ಅಂತ ನೀವು ಕೇಳಿ. ಅದು ಬಿಟ್ಟು ನೀವು ಸುಳ್ಳು ಆರೋಪಗಳನ್ನ ಮಾಡಿ ನಿಮ್ಮ ಆರೋಪ ಏನು ನಿಮ್ಮ ಕೆಲಸಗಳನ್ನ ಮುಚ್ಚಿ ಹಾಕೋಕೆ ಈ ರೀತಿ ಒಂದು ಸುಳ್ಳು ಆರೋಪಗಳನ್ನ ಮಾಡುವಂತದ್ದು ನಿಲುವಲ್ಲ, ನಿಮ್ಮ ನಿಲುವಲ್ಲ ಇದು. ಅಧಿಕಾರಿಗಳು ಏನು ಕಳಪೆ ಗುಣಮಟ್ಟ, ನಿಯಮ ಉಲ್ಲಂಘನೆ ಸೇರಿದಂತೆ ಹಲವು ದೂರುಗಳು ಕೇಳಿ ಬಂದ್ರು. ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಅನ್ನೋದು ಇಲ್ಲಿ ಗಂಭೀರ ಆರೋಪ ಆಗಿರುವಂತದ್ದು. ಕೂಲಂಕುಷವಾಗಿ ಇದ್ರ ಬಗ್ಗೆ ತನಿಖೆಯನ್ನ ನಡೆಸಿ ಕಳಪೆ ಕಾಮಗಾರಿ ನಡೆದಿದ್ಯಾ ಇಲ್ವೋ ಅನ್ನೋದನ್ನ ನೀವು ಪರಿಶೀಲನೆ ನಡೆಸಿ ತದನಂತರ ಪತ್ರಕರ್ತರ ಮೇಲಾಗಿರ್ಬೋದು, ಇನ್ನೊಬ್ಬರ ಮೇಲಾಗಿರ್ಬೋದು, ನೀವು ಆರೋಪವನ್ನ ಮಾಡಿ, ಸಾಕ್ಷಿ ಇಟ್ಟುಕೊಂಡು ಆರೋಪವನ್ನ ಮಾಡಿ. ಪರಿಶೀಲಿಸಿಕೊಂಡು ಈಗ ಏನು ಯಾವ ಹಂತದಲ್ಲಿದೆ, ಅದೇನ್ ಕಂಪ್ಲೇಂಟ್ ಏನಾಗಿತ್ತು ಅಂತ ನೋಡ್ಕೊಂಡು ನಾವು ಮುಂದಿನ ಕ್ರಮ ತೆಗೆದುಕೊಳ್ಳಿ. ಅದನ್ನ ನೋಡ್ತೀವಿ, ನೋಡ್ಕೊಂಡು ಏನ್ ಮಾಡ್ಬೋದು, ಅವ್ರು ಏನು ಹೇಳಿದ್ದಾರೆ, ಕಾಮಗಾರಿ ಯಾವ್ದು, ಕಾಮಗಾರಿ ಯಾವ ಹಂತದಲ್ಲಿದೆ, ಅದನ್ನ ಅವರ ಮೇಲಧಿಕಾರಿಗಳು ಅದನ್ನ ನೋಡಿ ಅವ್ರು ರಿಪೋರ್ಟ್ ಮಾಡೋದಕ್ಕೆ ಅವ್ರಿಗೆ ಸೂಚಿಸ್ತಾರೆ. ಸರ್, ಈಗ ಕಾಮಗಾರಿಯನ್ನು ಸ್ಟಾಪ್ ಮಾಡಬೇಕಾಗಿತ್ತು, ಪರಿಶೀಲನೆ ಮಾಡಬೇಕಾಗಿತ್ತು, ಅದು ಯಾವುದು ಮಾಡಿಲ್ಲ ಸರ್. ಕಾಮಗಾರಿಯನ್ನ ಮುಗಿಸಿದ್ದಾರೆ ಸರ್. ಅಧಿಕಾರಿಗಳ ಮೇಲೆ ಏನಾದರೂ ಶಿಸ್ತು ಕ್ರಮ ಜರುಗಿಸಬೇಕಾಗುತ್ತೆ. ಈಗ ಅದು ಯಾವ ಕಾಮಗಾರಿ, ಅದು ಯಾವ ಹಂತದಲ್ಲಿದೆ, ಅದು ಏನಾಗಿದೆ ಅನ್ನೋದನ್ನ ನಾವು ನೋಡ್ತೀವಿ. ನೋಡ್ಕೊಂಡು ಪರಿಶೀಲನೆ ಮಾಡಿ ಅದಕ್ಕೆ